ಇವತ್ತು ಗುರುಪೌರ್ಣಮಿ. ನಮ್ಮ ಪರಮ ಗುರುಗಳು ಸದಾನಂದ ಯೋಗಿ ಮಾಸ್ಟರ್ ಅವರಿಗೆ, ಕಾಸಿರೆಡ್ಡಿ ನಾಯನ ಮಾಸ್ಟರ್ ಅವರಿಗೆ, ನಮ್ಮ ಪ್ರಿಯತಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಶುಭಾಸ್ಪತ್ರಿ ಸರ್ ಅವರಿಗೆ, ಸ್ವರ್ಣಮಾಲ ಪತ್ರಿ ಮೇಡಮ್ ಅವರಿಗೆ, ಸಪ್ತ ಋಷಿಗಳಿಗೆ, ಸಪ್ತ ಋಷಿ ಪತ್ನಿಗಳಿಗೆ, ಇಡೀ ಜಗತ್ತದಲ್ಲಿರೋ ತ್ರಿಮೂರ್ತಿಗಳಿಗೆ, ತ್ರಿಮಾತೆಗಳಿಗೆ, ದೇವತೆಗಳಿಗೆ, ಋಷಿಗಳಿಗೆ, ಯೋಗಿಗಳಿಗೆ, ಸಾಧಕರಿಗೆ ಎಲ್ಲರಿಗೆ ನಾವು ನಮಸ್ಕಾರ ಮಾಡಿ ಇವತ್ತು ಮೊದಲು ಮಾಡಿದ್ರು. ಇವತ್ತು ಒಂದು ಅದ್ಭುತ ದಿನ, ಗುರು ಪೌರ್ಣಮಿ. ಗುರು ಯಾರು ಅಂದರೆ ನಮ್ಮ ಉಸುರೇ ಗುರುಗಳು. ಯಾರು? ನಮ್ಮ ಉಸುರೇ ಗುರುಗಳು. ಶಿಷ್ಯ ಯಾರು? ಮನಸ್ಸು. ಉಸಿರು ಗುರುಗಳು, ಶಿಷ್ಯ ಮನಸ್ಸು. ಗುರುಗಳು ಎಲ್ಲಿ ಹೋಗಲ್ಲ, ಕಾಯ್ತಾ ಇರ್ತಾರೆ. ಶಿಷ್ಯ ಯಾವಾಗ ನನ್ನ ಹತ್ರ ಬಂದು ಕೂತ್ಕೊತಾನ, ನಾನು ಜ್ಞಾನ ಕೊಡೋಣ ಅಂತ. ಮತ್ತು ಈ ಶಿಷ್ಯನ ಗುರು ಜೊತೆಗೆ ಯಾರು ಕೂಡಿಸ್ಬೇಕು? ಯಾರು ಕೂಡಿಸ್ಬೇಕು? ನಾವೇ ಅಲ್ಲ. ನಮ್ಮ ಮನಸ್ಸು ಮಂಗ, ಅದು ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಓಡಾಡ್ತಾ ಇರುತ್ತೆ. ಆ ಮನಸ್ಸನ್ನ ಏನು ಮಾಡಬೇಕು? ಮಂಗನ ವಾಯುಪುತ್ರ ಮಾಡಬೇಕು. ಮಂಗನ ಏನು ಮಾಡಬೇಕು? ವಾಯುಪುತ್ರ ಯಾರು? ವಾಯು ಗಮನ ಮಾಡೋರು ವಾಯುಪುತ್ರ. ನಾವು ಯಾವಾಗ ವಾಯು ಗಮನ ಮಾಡ್ತೀವೋ, ವಾಯುಪುತ್ರರಾಗ್ತೀವೋ, ಯೋಚನೆಗಳೆಲ್ಲ ನಿಂತೋಗುತ್ತೆ. ಬ್ರಹ್ಮರಂದ್ರೆ ತೆಗೆದುಕೊಳ್ಳುತ್ತೆ. ಅನಂತವಾದ ವಿಶ್ವಶಕ್ತಿ ನಮ್ಮ ಒಳಗೆ ಪ್ರವೇಶವಾಗಿ 2,72,000 ನಾಡಿಮಂಡಲ ಶುದ್ಧಿಯಾಗತ್ತೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣ. ನಮ್ಮ ಕರ್ಮಗಳೆಲ್ಲ ಸುಟ್ಟು ಹೋಗ್ಬೇಕಂದ್ರೆ ನಾವೇನಾಗಬೇಕು? ವಾಯುಪುತ್ರ ಆಗಬೇಕು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಧ್ಯಾನದಿಂದ ಮುಕ್ತಿ ಇಲ್ಲ. ಮುಕ್ತಿ ಅಂದ್ರೇನು? ಹ್ಯಾಪಿನೆಸ್, ಆನಂದ. ನಮ್ಮೆಲ್ಲರಿಗೂ ಏನು ಬೇಕು ಭೌತಿಕ ಜೀವನದಲ್ಲಿ? ಆನಂದ ಬೇಕು, ಹೌದಾ? ಆನಂದ ಕೊಡೋರು ಯಾರೂ ಇಲ್ಲ. ಜ್ಞಾನನೇ ಆನಂದ ಕೊಡೋದು. ಆ ಜ್ಞಾನ ಬೇಕಂದರೆ ಏನಾಗಬೇಕು? ವಾಯುಪುತ್ರ ಆಗಬೇಕು. ಗುರುಗಳ ಜೊತೆಗೆ ನಾವು ಶಿಷ್ಯನ ಎಷ್ಟು ಹೆಚ್ಚಿಗೆ ಕೂಡಿಸ್ತೀವೋ, ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ. ಬೆಳಗ್ಗಿಂದ ಸಾಯಂಕಾಲವರೆಗೆ 6 ಪೀರಿಯಡ್ಸ್. ಮಧ್ಯದಲ್ಲಿ ಕರ್ಕೊಂಡು ಬಿಡ್ತೀರ? ಅವನು ಅಳಿದ್ರೆ ಬಿಡ್ತೀರಾ? ಇಲ್ವಲ್ಲ. ಮತ್ತು ಈ ಗುರುಗಳ ಹತ್ರ ನಾವು ಶಿಷ್ಯನ ಎಷ್ಟೊತ್ತು ಕೂಡಿಸ್ಬೇಕು? ಅರ್ಧ ತಾಸ, 15 ನಿಮಿಷನ? ಎಷ್ಟು ತಾಸು ನಾವು ಗುರುಗಳ ಜೊತೆ ಕೂಡಿಸಿದ್ರೆ ಅಷ್ಟು ಜ್ಞಾನ ನಾವು ಹೊಂದುತ್ತೀವಿ. ನಮಗೆಲ್ಲರಿಗೂ ಗೊತ್ತು, ವಾಲ್ಮೀಕಿ ಮಹರ್ಷಿ ಒಬ್ಬ ಕಳ್ಳ, ಕಾಡಲ್ಲಿ ರಾಕ್ಷಸ ಜೀವನ, ಪ್ರಾಣಿಗಳನ್ನ ಸಾಯಿಸೋದು. ಅಂಥ ಕಳ್ಳ ಕೂತ್ಕೊಂಡ್ರು. ಅವ್ರ ಹೆಸರು ರತ್ನಾಕರ್. ಕೂತ್ಕೊಂಡು ಧ್ಯಾನಕ್ಕೆ ಗುರುಗಳ ಶಿಷ್ಯನ ಒಂದು ಮಾಡಿ ವರ್ಷಗಳು ಧ್ಯಾನ ಮಾಡಿದರು. ಅವ್ರ ಮೇಲೆ ಹುತ್ತ ಸೃಷ್ಟಿಯಾಯಿತು. ಆ ಹುತ್ತನ ಕನ್ನಡ ಸಂಸ್ಕೃತಲ್ಲಿ ವಾಲ್ಮೀಕಂ ಅಂತಾರೆ. ಅದಕ್ಕೆ ಅವ್ರ ಹೆಸರೇನಾಯಿತು? ವಾಲ್ಮೀಕಿ ಮಹರ್ಷಿ. ಕಣ್ಣು ಮುಚ್ಚಿದಾಗ ಅವರ ಹೆಸರು ರತ್ನಾಕರ್, ಕಣ್ಣು ಬಿಟ್ಟಿದಾಗ ವಾಲ್ಮೀಕಿ ಮಹರ್ಷಿ. ಧ್ಯಾನಿ, ಯೋಗಿ, ಋಷಿ, ಮಹರ್ಷಿ. ಕಣ್ಣು ಮುಚ್ಚಿ ಬಿಟ್ಟಿದ್ರೆ ಏನಾದರೂ ಮಹರ್ಷಿ. ದಿವ್ಯ ನೇತ್ರದಿಂದ ರಾಮಾಯಣ ದರ್ಶನ ಆಯಿತು ಅವ್ರಿಗೆ. ಎಲ್ಲಿತ್ತು ರಾಮಾಯಣ ಜ್ಞಾನ? ಒಳಗಿತ್ತು, ಆತ್ಮದ ಒಳಗಿತ್ತು. ಒಬ್ಬ ಕಳ್ಳ ರಾಮಾಯಣ ಮಹಾಕಾವ್ಯನೇ ಬರೆದಿದ್ದಾರಲ್ಲ, ಒಬ್ಬ ಕಳ್ಳನ ಒಳಗೆ ಅಷ್ಟು ಜ್ಞಾನವಿದ್ದರೆ ನಮ್ಮ ಒಳಗಿಲ್ವಾ? ಇಲ್ವಾ ಜ್ಞಾನ? ನಾವು ಹೋಗ್ತಾ ಇದ್ದೀವಿ ಅಷ್ಟು ಒಳಗೆ? ಹೋಗ್ತಾ ಇಲ್ಲ ನಾವು. ವಿ ಆರ್ ಸ್ಯಾಟಿಸ್ಫೈಡ್. 1 ಲಕ್ಷ ಪ್ಯಾಕೇಜ್, 10 ಲಕ್ಷ ಪ್ಯಾಕೇಜ್,
50 ಲಕ್ಷ ಪ್ಯಾಕೇಜ್, ಕಂಪನಿ ಚೇಂಜ್. 1 ಕೋಟಿ ಪ್ಯಾಕೇಜ್. US ಅಲ್ಲಿ ತಿಂಗಳಿಗೆ 1 ಕೋಟಿ, ಇಲ್ಲಿ ವರ್ಷಕ್ಕೆ 1 ಕೋಟಿ. ಇದೆಯಾ ಸ್ಯಾಟಿಸ್ಫ್ಯಾಕ್ಷನ್? ಇಲ್ಲ. ದುಡಿಬೇಕಂದ್ರೆ ಭಾಳ ಆಸೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಧ್ಯಾನ ಮಾಡಬೇಕಂದ್ರೆ ತೃಪ್ತಿ ಬೇಕಾ? ಮಾಡಿ ನೋಡ್ಬೋದಲ್ಲ. ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಲಾಭ, ಹೆಚ್ಚಿಗೆ ಮಾಡಿದ್ರೆ ಹೆಚ್ಚಿಗೆ ಲಾಭ, ಇಷ್ಟು ಧ್ಯಾನ ಮಾಡಿದ್ರೆ ಅಷ್ಟು ಲಾಭ. ಯಾಕೆ ಮಾಡಬಾರ್ದು? ಮಾಡಬೇಕಂದ್ರೆ ಏನು ಬೇಕು? ಏನು ಬೇಕು? ಶ್ರದ್ಧೆ ಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನ. ಭಗವದ್ಗೀತಾ ಒಂದೊಂದು ಶ್ಲೋಕ, ಒಂದೊಂದು ಫಾರ್ಮುಲಾ ನಮ್ಮ ಜೀವನನ ಸೆಲೆಬ್ರೇಷನ್ ಮಾಡಿಕೊಳ್ಳೋಕ್ಕೆ. ಆ ಶ್ರದ್ಧೆ ಇದ್ದರೆ ಮಾಡಲ್ವ ನಾವು ಧ್ಯಾನ? ಫಿಲಿಮ್ಗೆ ಹೋಗ್ತೀವಿ, ಆ ಫಿಲಿಮ್ ಹೇಗೆ ಇರಲಿ, 3 ತಾಸು ಫಿಲಿಮ್ ನೋಡಿ ಹೊರಗೆ ಬರ್ತೀವಿ, ಮಧ್ಯದಲ್ಲಿ ಬಿಟ್ಟು ಬಿಡ್ತೀವಿ. ಯಾರನ್ನು ಬಿಟ್ಬಿಡ್ತಾರ? ಇಲ್ಲ. ಏಕೆ? ಶ್ರದ್ಧಾ ಇದೆ. 300 ರೂಪಾಯಿ ಟಿಕೆಟ್ ಕೊಟ್ಟಿದ್ದೀವಲ್ಲ, ಇಲ್ಲಿ 3 ತಾಸು ಧ್ಯಾನ ಮಾಡಂದರೆ ಆಗಲ್ಲ, ಕುದುರಲ್ಲ. ಏನು ಕಾರಣ ಹೇಳ್ರಿ? ನಮಗೆ ಸತ್ಯವೇನೋ ಗೊತ್ತಾಗ್ತಾ ಇಲ್ಲ. ಏನು ಸತ್ಯ ಅಂದರೆ, ನಾನು ಆತ್ಮ, ನಾನು ಭಗವಂತ. ಈ ಆತ್ಮದ ಬಗ್ಗೆ ಯಾರಿಗೇನು ಗೊತ್ತಾ? ಗೊತ್ತಿಲ್ಲ ರೀ. ಅದಕ್ಕೆ ಸ್ಪಿರಿಚುಯಾಲಿಟಿ ಅಂದರೆ ನೆಗ್ಲಿಜೆನ್ಸ್, ಆಧ್ಯಾತ್ಮಿಕ ಜೀವನ ಅಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತೀರಿ. ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದರೆ ಶವ. ಯಾರು ಶಿವ? ಈ ಆತ್ಮ. ಆತ್ಮ ರಾಮ. ರಾಮ ಯಾರು? ಆತ್ಮ. ಅಹಂ ಬ್ರಹ್ಮಸ್ಮಿ. ಬ್ರಹ್ಮ ಯಾರು? ಆತ್ಮ. ಗೊತ್ತಾಯ್ತಾ? ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಕಲಯಿಕೆ ಈ ಭಗವಂತ. ಈ ಭಗವಂತನ ನಂಬುತ್ತೀರ? ಇಲ್ಲ ಸರ್, ಆಶೀರ್ವಾದ ಮಾಡಿರಿ. ಆಶೀರ್ವಾದ ಬೇಡ್ಕೊಂಡ್ರೆ ಈ ಭಗವಂತನಿಗೆ ದುಃಖವಾಗುತ್ತೆ. ನಾನು ನಂಬುತ್ತಾ ಇಲ್ಲ, ಇವನು ಭಿಕ್ಷಕನಾಗಿದ್ದಾನಂತ. ಭಿಕ್ಷಕರ ನಾವು? ಯಾರನ್ನ ನಂಬಬೇಕು? ಭಗವಂತನ ನಂಬಬೇಕು. ಭಗವಂತ ಯಾರು? ಯಾರು? ನಮ್ಮ ಆತ್ಮನೇ. ಹೇಗೆ ತೋರಿಸ್ತೀವಿ? ಓ ಭಗವಂತ, ಎಲ್ಲಿ ತೋರಿಸ್ತಾ ಇದ್ದೀವಿ? ನಮ್ಮ ಆತ್ಮನೇ. ಈ ಭಗವಂತ ಒಳಗಿದಾನ ಹೊರಗಿದಾನ? ಒಳಗ. ಒಳಗಂದರೆ ಕಿಡ್ನಿ, ಹಾರ್ಟ್, ಲಿವರ? ನಿನ್ನ ಒಳಗೆ ನೀನು ಹೋಗು, ಅಂತರಂಗದ ಪ್ರವೇಶ ಮಾಡು, ನಿನ್ನನ್ನು ನೀನು ತಿಳಿದುಕೋ. ಎಲ್ಲ ಕೆಣಿಸ್ಕೊತೀವಿ. ಇದು ನಮಗೆಲ್ಲ ಆಗುತ್ತೆ ಬಿಡಪ್ಪ, ಋಷಿಗಳು, ಯೋಗಿಗಳು, ಹಿಮಾಲಯಸ್ ಅವ್ರಿಗಾಗತ್ತೆ ಅಂತ ಎಲ್ಲರ ಅದೇ ಯೋಚನೆ. ಹೌದಲ್ವಾ? ಈ ವಯಸ್ಸಿಗೆ ಯಾಕೆ ಧ್ಯಾನ? ಮುದುಕರಿಗೆ ಧ್ಯಾನ, ಋಷಿ ಯೋಗಿಗಳಿಗೆ ಧ್ಯಾನ, ಸನ್ಯಾಸಿಗಳಿಗೆ ಧ್ಯಾನ. ಇದೇ ಭಾವನೆ. ಏನು ಒಳಗೆ ಹೋಗೋದಂದರೆ, ನಾನು ಇವಾಗ ಮಾತಾಡ್ತಾ ಇದ್ದೇನೆ, ನನ್ನ ದೇಹ ಮನಸ್ಸು ಕೆಲಸ ಮಾಡ್ತಾಯಿದೆ. ನಾನು ಎಲ್ಲಿದ್ದೀನಿ? ಹೊರಗಿದ್ದೀನಿ. ಈ ಕಾಲು ಜೋಡಿಸಿದ್ದೀನಿ, ಬೆರಳು ಜೋಡಿಸಿದ್ದೀನಿ, ಕಣ್ಣು ಮುಚ್ಚಿದ್ದೀನಿ. ನನ್ನ ದೇಹದ ಕೆಲಸ ನಿಂತೋಯ್ತು. ನಿಂತೋಯ್ತಾ? ಯಾವಾಗ ದೇಹದ ಕೆಲಸ ನಿಂತೋಗುತ್ತೋ 100 ಪಟ್ಟು ಶಕ್ತಿನ ಉಳಿಸ್ಕೊತೀವಿ. ಕಣ್ಣು ಮುಚ್ಚಿದರೆ 80% ಎನರ್ಜಿ, ಬಾಯಿ ಮುಚ್ಚಿದರೆ 20% ಎನರ್ಜಿ. 100% ಎನರ್ಜಿನ ಉಳಿಸ್ಕೋಬೇಕಾ ಬೇಡವಾ? ಧ್ಯಾನ ಕುದರ್ಲಿ ಬೆಳ್ಳಿ, ನಷ್ಟ ಏನನ್ನ ಇದೆಯಾ? ಯಾಕೆ ಕಣ್ಣು ಮುಚ್ಕೊಳ್ಳಲ್ಲ? ಕಣ್ಣುಗೆ ಬಾಗಿಲಿದೆ, ಬಾಯಿಗೆ ಬಾಗಿಲಿದೆ. ಯಾಕೆ? ಮುಚ್ಕೊಳ್ಳೋಕ್ಕೆ. ಯಾವಾಗ ಮುಚ್ಕೋಬೇಕು, ಯಾವಾಗ ಬಿಡಬೇಕು, ಯಾವಾಗ ಏನು ಮಾಡಬೇಕು, ಅದೇ ಜ್ಞಾನ. ಜ್ಞಾನ ಅಂದರೆ ಇನ್ನು ಏನು ಇಲ್ಲ. ಮೂಗು ಇದೆಯಾ? ಬಾಗಿಲಿ ಮುಚ್ಚಿದ್ರೆ ಹೋಗ್ಬಿಡ್ತೀವಿ ಮೇಲೆ. ಕಿವಿಗಿದೆಯಾ? ಯಾಕೆ? ಕೇಳಿಸ್ಕೊಳ್ಳೋಕ್ಕೆ. 2 ಕಣ್ಣುಗಳು, 1 ಮೂಗು. ಹೌದಾ? 2 ರಂಧ್ರಗಳು, 2 ಕಿವಿಗಳು, 2 ಕಣ್ಣುಗಳು, 2 ಕಾಲು, 2 ಕೈ, ಬಾಯಿ ಒಂದೇ. 2 ಕೆಲಸ ಮಾಡಬೇಕು, ತಿನ್ನಬೇಕು, ಮಾತಾಡಬೇಕು. ಆ ಸೃಷ್ಟಿಕರ್ತ ಯೋಚನೆ ಮಾಡಲಿಲ್ಲ.
ಏನಪ್ಪ 2 ಕೆಲಸಕ್ಕೆ 1 ಬಾಯಿ ಕೊಟ್ಟಿದ್ದಾನೆ ಇವನು, ನನಗೆ ಯೋಚನೆ ಬಂತು. 2 ಕೊಡಬೇಕಲ್ಲ, 1 ಬಾಯಿ ತಿಂತಾ ಇರಬೇಕು, 1 ಬಾಯಿ ಮಾತಾಡ್ತಾ ಇರಬೇಕು. ಎಷ್ಟು ಚೆನ್ನಾಗಿರುತ್ತೆ, ಹೌದಲ್ವಾ? ಯಾಕೆ 1 ಕೊಟ್ಟಿದ್ದಾರೆ? ಆವಾಗ ಬಾಯಿ ಮುಚ್ಕೊಂಡಿರ್ತಾನೆ ಇವನು, ಶಕ್ತಿನ ಉಳಿಸ್ಕೊತಾನೇನಂತ 1 ಬಾಯಿ ಕೊಟ್ಟಿದ್ದಾನೆ. 1 ಬಾಯಿ ಇದ್ರೇ ಇಷ್ಟು, ಇನ್ನು 2 ಇದ್ದರೆ ಹೇಗಿತ್ತು? 2 ಬಾಯಿ ಮಾತಾಡಿದ್ರೆ ನೋಡಿದ್ರೆ. ಜ್ಞಾನೇಂದ್ರಿಯಗಳು, ಈ ಕಣ್ಣುಗಳು ಯಾಕೆ ಇರೋದು ಹೇಳ್ರಿ? ಗೊತ್ತಿಲ್ಲ. ಪ್ರಕೃತಿನ ನೋಡ್ತಾ ಇರಬೇಕು. ಸೂರ್ಯೋದಯ, ಸೂರ್ಯಾಸ್ತಮಯ, ಮರಗಳು, ಗಿಡಗಳು, ಆಕಾಶ ಏನಿದ್ರೆ ಅದು. ಎಲ್ಲಿ ಇಲ್ಲ ಪ್ರಕೃತಿ. ತುಳಸಿ ಗಿಡ ಇದೆ, ಸುಮ್ಮನೆ ನೋಡ್ತಾ ಇರಿ, ಶಕ್ತಿ ತುಂಬಿಕೊಂತೀವಿ. ಎನರ್ಜಿ ತುಂಬಿಕೊಳ್ಳೋಕ್ಕೆ ಕಣ್ಣುಗಳಿರೋದು, ಅದು ನೋಡೋಕ್ಕೆ ಕಣ್ಣುಗಳಿರೋದು. ಗಮನ ಮಾಡಿರಿ, ಋಷಿಗಳು ಕಾಡಲ್ಲಿ, ಗುಹೆಯಲ್ಲಿ, ಪರ್ವತದಲ್ಲಿ ಯಾಕೆ ಧ್ಯಾನ ಮಾಡ್ತಾರೆ ಅಂದರೆ ಪ್ರಕೃತಿ ಚೈತನ್ಯವು ನಮ್ಮ ಧ್ಯಾನಕ್ಕೆ ಭಾಳ ಅನುಕೂಲ. ಧ್ಯಾನ ಮಾಡೋಕ್ಕೆ ಮುಂಚೆ ಕಣ್ಣು ಬಿಟ್ಟು ಆ ಪ್ರಕೃತಿನ ನೋಡ್ತಾ ನೋಡ್ತಾ ತ್ರಾಟಕ ಧ್ಯಾನ ಮಾಡಿ ಧ್ಯಾನ ಸ್ಟಾರ್ಟ್ ಮಾಡಿರಿ. 1/2 ಮಿನಿಟ್ನೂ ನಾವು ಕಣ್ಣು ಬಿಡೋಕ್ಕಾಗಲ್ಲ, ಆಟೋಮೇಲೆ ಮುಚ್ಕೊಳ್ಳುತ್ತೆ. ಅದ್ಭುತ ಧ್ಯಾನ ಕುದುರುತ್ತೆ. ಈ ಧ್ಯಾನ ಯಾವಾಗ ಹೆಚ್ಚಿಗೆ ಮಾಡಬೇಕು? ಬಾಯಾರಿಕೆ ಆಗ್ತಾಯಿದೆ, ಏನು ಬೇಕು ನಮಗೆ? ಬಾಯಾರಿಕೆಗೆ ಪಾತಾಳ ಗಂಗೆ, ಆತ್ಮ ಬಾಯಾರಿಕೆಗೆ ಆಕಾಶ ಗಂಗೆ, ಹೌದಲ್ವ? ಈ ಬಾಯಾರಿಕೆಗೆ ಪಾತಾಳ ಗಂಗೆ, ಆತ್ಮ ಬಾಯಾರಿಕೆಗೆ ಆಕಾಶ ಗಂಗೆ. ಈ ಪಾತಾಳ ಗಂಗೆ ಲೀಟರ್ ಎಷ್ಟು? ಫ್ರೀ ಕೊಡ್ತಾರಾ? 20 ರೂಪಾಯಿ ಲೀಟರ್. ಹೆಚ್ಚಿಗೆ ಬಾಯಾರಿಕೆ ಆದರೆ ಏನು ಮಾಡ್ತೀವಿ? ನಾನು ಊರೆಲ್ಲ ಓಡಾಡಿ ಮಧು ಮೇಡಮ್ ಮನೆಗೆ ಬಂದೆ. ಸರ್ ಬಿಸಿಬೇಳೆ ಬಾತ್ ತಿಂತೀರಿ, ಮೆಣಸಿನ್ಕಾಯಿ ಬಜ್ಜಿ ತಿಂತೀರಿ? ನನಗೇನು ಬೇಕು? ತಣ್ಣ ನೀರು ತಂಬಿಗೆ ಬೇಕು. ಅದು ಅಮೃತ, ಹೌದಾ? ಮತ್ತು ಆತ್ಮಗೆ ಬಾಯಾರಿಕೆ ಇಲ್ವಾ? ಇದೇ ಇಲ್ವಾ? ಏನು ಮಾಡಬೇಕು? ಆತ್ಮಗೆ ಬಾಯಾರಿಕೆಗೆ ಪಾತಾಳ ಗಂಗೆ ಕೂಡಿಸ್ಬೇಕಂದ್ರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಇದು ಓಪನ್ ಆಗುತ್ತೆ ಆತ್ಮಗೆ ಆಕಾಶ ಗಂಗೆ. ಆತ್ಮಗೆ ಹೆಚ್ಚಿಗೆ ಬಾಯಾರಿಕಿದ್ರೆ ಏನು ಮಾಡಬೇಕು? ಹೆಚ್ಚಿಗೆ ಧ್ಯಾನ ಮಾಡಬೇಕು. ಹೆಚ್ಚಿಗೆ ಧ್ಯಾನ ಮಾಡಬೇಕು. ಯಾವಾಗ ಆತ್ಮಗೆ ಹೆಚ್ಚಿಗೆ ಬಾಯಾರಿಕೆ? ಅನಾರೋಗ್ಯವಿದ್ದರೆ ಹೆಚ್ಚಿಗೆ ಬಾಯಾರಿಕೆ, ದುಃಖವಿದ್ದರೆ ಹೆಚ್ಚಿಗೆ ಬಾಯಾರಿಕೆ, ಭಯ ಇದ್ದರೆ ಹೆಚ್ಚಿಗೆ ಬಾಯಾರಿಕೆ, ಟೆನ್ಷನ್ ಇದ್ದರೆ ಹೆಚ್ಚಿಗೆ ಬಾಯಾರಿಕೆ, ಪ್ರಾಬ್ಲಮ್ ಇದ್ದರೆ ಹೆಚ್ಚಿಗೆ. ಆವಾಗ ನೀವು ಧ್ಯಾನ ಮಾಡಲ್ಲ, ಧ್ಯಾನ ಕಡಿಮೆ ಮಾಡ್ತೀರಿ, ಧ್ಯಾನ ಬಿಟ್ಟು ಬಿಡ್ತೀರಿ, ಹೌದಾ ಅಲ್ವಾ? ಇದೇ ನಡೆಯೋದು. ಯಾರು ನಮಗೆ ಏನು ಬೇಕಂದ್ರೆ ಕೊಡೋರು? ಯಾರು? ಈ ಭಗವಂತ. ಈ ಭಗವಂತ ಎಲ್ಲಿದ್ದಾನ? ಒಳಗ ಹೊರಗ? ದೇಹದ ಕೆಲಸ ನಿಂತೋಯ್ತು, ಹೌದಲ್ವಾ? ಈ ಮನಸ್ಸು ಮಂಗ, ಭೂತಕಾಲ ಭವಿಷ್ಯತ್ ಕಾಲ ಓಡಾಡೋ ಮನಸ್ಸನ್ನೇನು ಮಾಡಬೇಕು? ವಾಯುಪುತ್ರ ಮಾಡಬೇಕು. ದೇಹದ ಕೆಲಸ ನಿಂತು ಹೋದರೆ 100 ಪಟ್ಟು ಶಕ್ತಿ ಉಳಿಸ್ಕೊತೀವಿ. ಮನಸ್ಸಿನ ಕೆಲಸ ನಿಂತು ಹೋದರೆ 1000 ಪಟ್ಟು ಶಕ್ತಿನ ಬೆಳೆಸ್ಕೊತೀವಿ. ಏನು ನಷ್ಟ ಇದೆ, ಹೌದಾ? ಎಷ್ಟು ಶಕ್ತಿನ ನಾವು ತುಂಬಿಕೋಬೋದು, ಬೆಳೆಸ್ಕೋಬೋದು. ದೇಹ ಮನಸ್ಸು ನಿಂತೋದ್ರೆ ಎಲ್ಲಿ ಯಾರ ಜೊತೆಗಿಡ್ತೀವಿ? ಈ ಭಗವಂತನ ಜೊತೆಗಿಡ್ತೀವಿ. ನಮಗೆ ಹೆಚ್ಚಿಗೆ ದುಃಖ ಏನೇನಿದ್ರೆ ಈ ಭಗವಂತ ಇನ್ನೂ ಒಳಗಿರ್ತಾನೆ. ನಾವೇನು ಮಾಡಬೇಕು? ಅವಾಗ ಹೆಚ್ಚಿಗೆ ಧ್ಯಾನ ಮಾಡಿ ನಾವು ಇನ್ನೂ ಒಳಗೆ ಹೋಗ್ಬೇಕು. ಹೆಚ್ಚಿಗೆ ಮಾಡಿ ಇನ್ನೂ ಒಳಗೆ ಹೋಗ್ಬೇಕು. ನೀವೇನು ಮಾಡ್ತೀರಿ? ಬಿಟ್ಟು ಬಿಡ್ತೀರಿ, ಧ್ಯಾನ ಕಡಿಮೆ ಮಾಡ್ತೀರಿ. ಧ್ಯಾನ ಕುದುರೋದು ಭಾಳ ಕಷ್ಟ ಆ ಸಮಯಕ್ಕೆ. ಅದಕ್ಕೆ ಈ ಕಣ್ಣು ಬಿಟ್ಟು ಪ್ರಕೃತಿನ ನೋಡ್ತಾ ನೋಡ್ತಾ ತ್ರಾಟಕ ಧ್ಯಾನ ಮಾಡಿದರೆ ಎಂಥ ಡಿಸ್ಟರ್ಬೆನ್ಸ್ ಇದ್ರೇನು ನಿಂತೋಗುತ್ತೆ. ಇದು ಒಂದು ಸುಲಭವಾದ ಮಾರ್ಗ ಧ್ಯಾನ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಕಣ್ಣುಗಳಿರೋದು. ಆ ಪ್ರಕೃತಿನ ನೋಡ್ತಾ ನೋಡ್ತಾ ಆ ಶಕ್ತಿನ ತುಂಬಿಕೊಳ್ಳೋಕ್ಕೆ ಕಣ್ಣುಗಳಿರೋದು. ಮತ್ತು ಎಲ್ಲರೂ ಏನು ನೋಡ್ತಾರೋ? ಏನು ನೋಡಬಾರದು ಅದು ನೋಡಬಾರದು. ಸೀರಿಯಲ್ ನೋಡ್ತೀರಿ, ಧ್ಯಾನ ಕೂತ್ಕೊಳ್ರಿ, ಏನು ಬರುತ್ತೆ?
ಸೀರಿಯಲ್ಲೇ ಬರುತ್ತೆ. ಅತ್ತೆ ಸೊಸೆ ಜಗಳ, ಅದೆಲ್ಲ ನೋಡ್ರಿ, ಆ ಸ್ಟೋರಿಯೆಲ್ಲ ಕೇಳಿಸ್ಕೊಳ್ರಿ, ಧ್ಯಾನ ಕೂತ್ಕೊಳ್ರಿ, ಅದೇ ಬರುತ್ತೆ. ನಾವು ಏನು ನೋಡಬಾರದು ಅದೇ ಯೋಚನೆಗಳು, ಏನು ಕೇಳಿಸ್ಕೋಬಾರ್ದು ಅದೇ ಯೋಚನೆಗಳು. ನಾವು ಹೊಂದಿದ ಶಕ್ತಿನ ಉಳಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಏನು ನೋಡಬಾರ್ದು ಅದು ನೋಡಬಾರ್ದು, ಏನು ಮಾತಾಡಬಾರ್ದು ಅದು ಮಾತಾಡಬಾರ್ದು. ನಮ್ಮ ಶಕ್ತಿಯೆಲ್ಲ ಏನು ನೋಡಬಾರ್ದು ನೋಡಿದ್ರೆ ಹೋಗುತ್ತೆ, ಏನು ಮಾತಾಡಬಾರ್ದು ಅದು ಮಾತಾಡಿದ್ರೆ ಹೋಗುತ್ತೆ, ಏನು ಯೋಚನೆ ಮಾಡಬಾರ್ದು ಯೋಚನೆ ಮಾಡಿದರೆ ಹೋಗುತ್ತೆ. ಶಕ್ತಿನ ಉಳಿಸ್ಕೋಬೇಕು. ಶಕ್ತಿನ ಹೊಂದೋದಲ್ಲ, ದುಡ್ಡು ಎಲ್ಲ ಹೊಂದಿದ ಮೇಲೆ ಖರ್ಚು ಮಾಡಿಬಿಡ್ತೀವಿ. ಉಳಿಸಿಕೊಂಡು ಮಕ್ಕಳ ಓದಿಗೆ, ಹೌದಲ್ವ, ಮನೆ ಕಟ್ಸ್ಕೊಳ್ಳೋಕ್ಕೆ, ಆರೋಗ್ಯಕ್ಕೆ ನಾವು ಅದು ಉಪಯೋಗಿಸ್ಕೊತೀವಿ. ಮತ್ತು ಶಕ್ತಿನ ಉಳಿಸಿಕೊಂಡು ಏನು ಮಾಡಬೇಕು? ನಾವು ಅದು ಉಪಯೋಗಿಸ್ಕೋಬೇಕಂದ್ರೆ ಶಕ್ತಿ ಇರಬೇಕಲ್ಲ. ನೀವು ಮಾಡೋದು 1 ತಾಸು ಧ್ಯಾನ, ಏನೋ ಯೋಚನೆ ಮಾಡ್ತಾ ಇರೋದು, ಏನೋ ಕೇಳಿಸ್ಕೊತಾ ಇರೋದು, ಏನೋ ನೋಡ್ತಾ ಇರೋದು, ಏನೋ ಮಾತಾಡ್ತಾ ಇರೋದು, ಎಲ್ಲಿ ಶಕ್ತಿ ಉಳಿಸ್ಕೊಂತೀರಿ ನೀವು? ಏನನ್ನ ಉಪಯೋಗವಿದೆಯಾ 1 ತಾಸು ಧ್ಯಾನ ಮಾಡಿ? ಇದೆಲ್ಲ ತಿಳ್ಕೋಬೇಕು. ಕೇವಲ ಧ್ಯಾನ ಮಾಡೋರು ಧ್ಯಾನ ಬಿಟ್ಟು ಬಿಡ್ತಾರೆ. ಅದಕ್ಕೆ ಆಧ್ಯಾತ್ಮಿಕ ಜೀವನ ಅಂದ್ರೇನು? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಬೋಧನ, ಧ್ಯಾನ ಪ್ರಚಾರ, ಈ 5 ಕೆಲಸಗಳು ನಮಗೆ ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ತಾಯಿದ್ರೆ ಶಕ್ತಿನ ನಾವು ಬೆಳೆಸ್ಕೊತೀವಿ, ಉಳಿಸ್ಕೊತೀವಿ. ಸುಮ್ಮನೆ ನೀವು ಧ್ಯಾನ ಮಾಡಿ 1 ತಾಸು ಏನು ಲಾಭ? ಏನು ಉಳಿಸ್ಕೊಂಡ್ರೆ ಎನರ್ಜಿ? ಯಾಕೆ ಶಕ್ತಿ ನಾವು ಬೆಳೆಸ್ಕೋಬೇಕು? ಶಕ್ತಿ ತುಂಬಿಕೊಂಡಿದ್ದರೆ ಏನಂತಾರೆ? ಹನುಮಂತ, ಶಕ್ತಿಮಂತ ಅಂತಾರೆ. ನಾವು ಹೆಚ್ಚಿಗೆ ಧ್ಯಾನ ಮಾಡ್ತಾ ಮಾಡ್ತಾ ಹೋದರೆ ಶಕ್ತಿ ತುಂಬಿಕೊಂತೀವಿ. ಏನಾಗ್ತೀವಿ ನಾವು? ಈ ವಾನರ ವಾಯುಪುತ್ರ ಆಗಬೇಕು. ಈ ವಾಯುಪುತ್ರ ಏನಾಗಬೇಕು? ಹನುಮಂತ, ಶಕ್ತಿಮಂತ. ಅಂದರೆ ಟೈಮ್ ಸಿಕ್ಕಿದಾಗೆಲ್ಲ ಆಧ್ಯಾತ್ಮಿಕ ಜೀವನ. 1 ಪೇಜಿ ಪುಸ್ತಕ ಓದ್ಬೋದು, 10 ನಿಮಿಷ ಧ್ಯಾನ ಮಾಡ್ಬೋದು, 5 ನಿಮಿಷ ಧ್ಯಾನ ಮಾಡ್ಬೋದು. ಏನು ಮಾಡಬಾರ್ದಾ? 5 ನಿಮಿಷ 10 ನಿಮಿಷ ಮಾಡಬಾರ್ದಾ? ಯಾರಿಗನ್ನ ಧ್ಯಾನ ಹೇಳ್ಬೋದು, ಧ್ಯಾನ ಮಾಡಿಸ್ಬೋದು. ಟೆಕ್ನಾಲಜಿ ಎಷ್ಟು ಅನುಕೂಲವಾಗಿದೆ ನಮ್ಮ ಆತ್ಮದ ಕೆಲಸ ಮಾಡ್ಕೊಳ್ಳೋಕ್ಕೆ ಅಲ್ವಾ? ಯಾರು ಆಧ್ಯಾತ್ಮಿಕ ಜೀವನ ಸೀರಿಯಸ್ ತಗೊತಾರೋ ಭೌತಿಕ ಜೀವನ ಅಷ್ಟು ಸಿಂಪಲ್ ಆಗುತ್ತೆ. ಯಾರು ಭೌತಿಕ ಜೀವನ ಸೀರಿಯಸ್ ತಗೊತಾರೋ ಅದು ಇನ್ನೂ ಸೀರಿಯಸ್ ಆಗುತ್ತೆ. ಆಧ್ಯಾತ್ಮಿಕ ಜೀವನ ಭೌತಿಕ ಜೀವನದಲ್ಲಿ ಆನಂದವಾಗಿ ಜೀವನ ಮಾಡಿಕೊಳ್ಳೋಕ್ಕೆ, ಭೌತಿಕ ಜೀವನ ಆಧ್ಯಾತ್ಮಿಕ ಉನ್ನತಿಗೆ. 2 ಜೀವನಗಳಿದಾವೆ ನಮಗೆ. ನಮ್ಮದು ಮಧ್ಯ ಮಾರ್ಗ, ಭೌತಿಕ ಜೀವನ ಸೆಲೆಬ್ರೇಷನ್, ಆಧ್ಯಾತ್ಮಿಕ ಜೀವನ ಉನ್ನತಿ. 2 ನಮ್ಮ ಟಾರ್ಗೆಟ್, ಲಕ್ಷ್ಯವು. ನಾವು ಎಷ್ಟು ಹೆಚ್ಚಿಗೆ ಆಧ್ಯಾತ್ಮಿಕ ಜೀವನ ಇಷ್ಟ ತೋರಿಸ್ತೀವೋ ಭೌತಿಕ ಜೀವನ ಅಷ್ಟು ಸುಲಭವು, ಅಷ್ಟು ಸೆಲೆಬ್ರೇಷನ್. ಆದರೆ ಕೇಳಿಸ್ಕೊಂಡು ಹೋದರೆ ಲಾಭವಿಲ್ಲ. ಅದು ನಾವೇನು ಮಾಡಬೇಕು? ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು. ಎಕ್ಸ್ಪೆರಿಮೆಂಟ್ ಮಾಡಿದರೆ ಎಕ್ಸ್ಪೀರಿಯನ್ಸ್ ಬರುತ್ತೆ, ಇಲ್ಲಾಂದರೆ ಬರುತ್ತೆ. ನಾವು ಏನು ಜ್ಞಾನ ಹೊಂದಿತೀವೋ ಅದು ಅಳವಡಿಸಿಕೊಂಡ್ರೆ, ಎಕ್ಸ್ಪೆರಿಮೆಂಟ್ ಮಾಡಿದರೆ ಅದು ವಿಜ್ಞಾನ ಆಗತ್ತೆ ರೀ. ಸುಮ್ಮನೆ ಜ್ಞಾನ ಹೊಂದೋದಲ್ಲ, ಅದು ವಿಜ್ಞಾನ ಮಾಡಬೇಕು, ವಿಶೇಷವಾದ ಜ್ಞಾನ. ನಾವು ಹೇಳೋದಲ್ಲ, ಅಳವಡಿಸಿಕೊಂಡು ನಾವು ತೋರಿಸ್ಬೇಕು. ಧ್ಯಾನ ಮಾಡುವಾಗ ಏನಾಗುತ್ತೆ? ನೋವು ಹೆಚ್ಚಿಗಾಗತ್ತೆ. ಇಂಟಾಲರಬಲ್, ಕಣ್ಣು ಬಿಡಬಾರ್ದು, ಬಿಟ್ಟಿದ್ರೆ ಟ್ರೀಟ್ಮೆಂಟು ನಿಂತೋಗುತ್ತೆ. ಇದು ನೀವು ಕೇಳಿಸ್ಕೊಂತೀರಿ, ಆದರೆ ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಇವಾಗ ಸರ್ಜರಿ ಮಾಡಿದವ್ರು ನಿಮಗೆ, ಸರ್ಜರಿ ಮಾಡಿದ ಮೇಲೆ ಸ್ಟಿಚಸ್ ಹಾಕ್ತಾರೆ. ಎಷ್ಟು? 7 ದಿನವರೆಗೆ ಸ್ಟಿಚಸ್ ಬಿಡ್ತಾರ? 7 ದಿನ ನೋವಿರಲ್ವಾ? ಇರುತ್ತೆ. ಇಲ್ಲ ಡಾಕ್ಟರ್ ಸ್ಟಿಚಸ್ ತೆಗೆದು ಬಿಡ್ರಿ ನನಗೆ ನೋವಿದೆ ಅಂತ ಹೇಳ್ತೀರ? ಇರ್ತೀರ?
ಯಾಕೆ? ಒಂದು 10 ಲಕ್ಷ ದುಡ್ಡು ಕಟ್ಟಿದ್ರಲ್ಲ, ಅಲ್ಲಿ ಆ ಪೇನ್ ತಾಳ್ತೀರಿ. ಇಲ್ಲಿ ಸುಮ್ಮನೆ 3 ತಾಸು ಕೂತ್ಕೋಬ ಕಣ್ಬಿಡಬೇಡ ಅಂದರೆ ಆಗಲ್ಲ ಸರ್, ಆಗಲ್ಲ ಸರ್. ರಿಲೀಸ್ ಆಗ್ತಾ ಇರುತ್ತೆ ಆ ನೋವು, ಕರ್ಮ. ಔಷಧ ತಗೊಂಡ್ರೆ ಕಾಯಿಲೆ ಒಳಗೆ ಹೋಗುತ್ತೆ, ಸಪ್ರೆಸ್ ಆಗುತ್ತೆ, ನಿಮಗೆ ಟೆಂಪರರಿ ರಿಲೀಸ್ ಸಿಗುತ್ತೆ. ಧ್ಯಾನ ಮಾಡಿದ್ರೆ ಅದು ಹೊರಗೆ ರಿಲೀಸ್ ಆಗುತ್ತೆ, ಪರ್ಮನೆಂಟ್ ಕ್ಯೂರ್ ಸಿಗುತ್ತೆ ರೀ. ಪ್ರಾಣ ಹೋಗಲಿ, ಆ ಟೈಮ್ ಎಷ್ಟು ಅಂದ್ಕೊಂಡಿದ್ದೀವೋ ಕೂಡಿಸಿದ್ದೀವೋ ಕಂಡು ಬಿಡಬಾರ್ದು. ಇದು ನಿಯಮ. ನಾನು ಬಿಸ್ನೆಸ್ ಮಾಡೋವಾಗ ಧ್ಯಾನ ಹೇಳ್ಕೊಡ್ತೆ. ಯಾರನ್ನ ಒಬ್ಬರೇ ಕಸ್ಟಮರ್ ಬಂದರೆ, ಒಂದು ದಿನ ಸಾಯಂಕಾಲ ಟಿ ವಿ ರಿಲೀಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾಯಿರೋ ಅವ್ರ ಹೆಸರು ರಮೇಶ್. ಅವರೆಲ್ಲ ಬಿಸ್ನೆಸ್ ಮಾಡಿ ದುಡ್ಡು ಕೊಟ್ಟರು. ಸರ್ ಹೋಗ್ಬಿಡ್ತೀನಿ ಅಂದರು. ಇಲ್ಲ ಸರ್ ಕೂತ್ಕೊಳ್ರಿ. ಏನು ಸರ್ ಅಂದರು. ಧ್ಯಾನ ಮಾಡಿರಿ ಸರ್ ಅಂದರು. ಏನು ಲಾಭ ಅಂದರು. ಸರ್ ಎಂಥ ಕಾಯಿಲೆ ಇದ್ರೆ ನೋವು ಬಿಡುತ್ತೆ, ಆರೋಗ್ಯ ಸಿಗುತ್ತೆ ಸರ್. ಅನಾರೋಗ್ಯ ಹೋಗುತ್ತೆ, ಇಲ್ಲಾಂದರೆ ಆರೋಗ್ಯ ಇರೋರಿಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಯಾವ ಕಾಯಿಲೆ ಬರೋಲ್ಲ. ಆರೋಗ್ಯ ಇರೋರು ಯಾಕೆ ಧ್ಯಾನ ಮಾಡಬೇಕು? ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವ ಕಾಯಿಲೆ ಬರಬಾರ್ದು. ಕಾಯಿಲೆ ಇರೋರು ಯಾಕೆ ಧ್ಯಾನ ಮಾಡಬೇಕು? ಆರೋಗ್ಯ ಹೊಂದಕ್ಕೆ. ಅಂದರೆ ಅವ್ನು ನಕ್ಕಿದ್ರು. ಸರ್ ಕಣ್ಣು ಮುಚ್ಚಿದ್ರೆ ಕಾಯಿಲೆ ರೋಗ ಹೋಗುತ್ತೆ. ಇಲ್ಲ ಸರ್, ನನ್ನ ಹೆಂಡತಿಗೆ ಚರ್ಮದ ಕಾಯಿಲೆ, ಇನ್ನು ಒಂದೇ ನಾನು ಹೇಳಿದ್ದನ್ನು ಎಲ್ಲ ಹೇಳಿಲ್ಲ. ಚರ್ಮದ ಕಾಯಿಲೆ ಇತ್ತು. ಚರ್ಮದ ಕಾಯಿಲೆ ಇತ್ತಾ? ಹೌದು. ಇವಾಗ ಇದೆಯಾ? ಇಲ್ಲ. ಏನು ಮಾಡಿದ್ರೆ ಹೋಯ್ತು? ಧ್ಯಾನ ಮಾಡಿದ್ರೆ ಹೋಯ್ತು. ಅವರೀಗ ಶರ್ಟ್ ತೆಗೆದರು, ಚರ್ಮ ಅಲ್ಲೆಲ್ಲ ಹಚ್ಕೊಂಡಿದೆ. ಅವರಿಗೆ ಸೋರಿಯಾಸಿಸ್. ಈ ಕೈಗಳು ಚರ್ಮ ನಾರ್ಮಲ್ ಇದೆ, ಫೇಸ್ ನಾರ್ಮಲ್ ಇದೆ, ಪಾದ. ಇನ್ನು ಒಳಗೆಲ್ಲ ದೇಹ ನೋಡೋಕ್ಕೆ ನಮಗೆ ಭಯಂಕರವಾಗಿದೆ. ಚೂರು ಚೂರು ಸ್ಕಿನ್. ರಾತ್ರಿ ಆದರೆ ಸಾಕು ನಾವೇ 10 ವರ್ಷದಿಂದ ಮಲ್ಕೊಳ್ಳಿಲ್ಲ ಸರ್, ಜೀವನ ನರಕ ಆಗಿದೆ. ಈ ಕಾಯಿಲೆ ಹೋಗುತ್ತೆ, ಕ್ಯಾನ್ಸರ್ ಹೋಗುತ್ತೆ. ಏನು ಬೇಕು? ವಿಶ್ವಾಸ, ಸಾಧನೆ. ಯಾರ ಮೇಲೆ ವಿಶ್ವಾಸ? ವಿಶ್ವಾಸ ಪದದಲ್ಲಿ ಯಾರಿದ್ದಾರ? ಶ್ವಾಸ. ಯಾರಿದ್ದಾರ? ಶ್ವಾಸ. ಯಾರ ಮೇಲೆ ವಿಶ್ವಾಸ? ಗುರುಗಳ ಶ್ವಾಸದ ಮೇಲೆ ವಿಶ್ವಾಸ. ವಿಶೇಷವಾದ ಶ್ವಾಸದ ಮೇಲೆ ಧ್ಯಾನ ಮಾಡಬೇಕು. ಸಾಧನೆ ವಿಶೇಷವಾಗಿ ಎಷ್ಟೊತ್ತು ಮಾಡಬೇಕು? ನಿಮ್ಮ ವಯಸ್ಸೆಷ್ಟು? 30 ವರ್ಷ. ಆದರೆ 1 ತಾಸು ಮಾಡಿರಿ. ಎಷ್ಟು ದಿನ ಮಾಡಬೇಕು? 41 ದಿನ ಮಾಡಬೇಕಂದ್ರೆ. ಧ್ಯಾನ ಕಲ್ತ್ಕೊಂಡ್ರು. ಧ್ಯಾನ ಕಲ್ತ್ಕೊಳ್ಳೋಕ್ಕೆ ಎಷ್ಟು? ಒಂದು 5 ನಿಮಿಷ ಸಾಕು ಮ್ಯಾಕ್ಸಿಮಮ್. ಹೋಗ್ಬಿಟ್ರು ಮನೆಗೆ. 12 ದಿನ ಶಾಪ್ ಬಾಗಿಲಿ ತೆಗಿತಾ ಇದ್ದೀನಿ ನಾನು. ಬಂದುಬಿಟ್ರು. ಸರ್ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ಗಿಫ್ಟ್ ಬೇಡ, ದುಡ್ಡು ಬೇಡ. ನಾವು ದುಡಿಯೋಕ್ಕೆ ಗಿಫ್ಟ್ಗಳಿಗೆ ನಾವು ಧ್ಯಾನ ಹೇಳ್ಕೊಡ್ತಾ ಇಲ್ಲ. ಏನಾಗಿದೆ? ಶರ್ಟ್ ತೆಗೆದಿದ್ರು, ಸ್ಕಿನ್ ನಾರ್ಮಲ್ ಆಗಿದೆ ಸ್ಕಿನ್. ಏನು ಮಾಡಿದ್ರು ಅಂತ ನಾನು ಕೇಳಿದೆ. ಸರ್ ನೀವು ಹೇಳಿದ್ರಲ್ಲ 41 ದಿನ ಅಲ್ಲಿ 1 ತಾಸು ಧ್ಯಾನ ಮಾಡಿದ್ರೆ ಈ ಕಾಯಿಲೆ ಹೋಗುತ್ತೆ. ನಾನು ಅಂದ್ಕೊಂಡೆ 41 ದಿನ ಆದಮೇಲೆ ನನ್ನ ಕಾಯಿಲೆ ಕಡಿಮೆ ಆಗಲಿಲ್ಲ ಅಂದರೆ ನಿಮಗೆ ಕ್ಲಾಸ್ ತಗೋಬೇಕು, ನನ್ನ ಟೈಮೆಲ್ಲ ಹಾಳು ಮಾಡಿದ್ರಿ ಅಂತ. ಮತ್ತೆ ಅಂದ್ಕೊಂಡೆ ದಿನಾಲಿ 4 ತಾಸು ಧ್ಯಾನ ಮಾಡಿದ್ರೆ 11 ದಿನಕ್ಕೆ 44 ತಾಸು ಆಗುತ್ತಲ್ಲ, 12 ದಿನ ನಿಮ್ಮಕ್ಕೆ ಕ್ಲಾಸ್ ತಗೋಬೋದು. ನನಗೆ ಕ್ಲಾಸ್ ತಗೋಬೇಕು. ಕೂತ್ಕೊಂಡೆ ರಾತ್ರಿ ಮೊದಲನೇ ದಿನ 11 o'clock. ನಾನು ಹೇಳಿದೆ ಸುಡತ್ತೆ, ಪ್ರಾಣ ಹೋದಷ್ಟು ನೋವಾಗುತ್ತೆ, ಕಣ್ಣು ಬಿಡಬಾರ್ದು ಅಂತ. ಕಣ್ಣು ಮುಚ್ಚಿದ್ರೆ ಸುಡ್ತಾ ಇದೆ ನೋವು. ಅವ್ರು ಅಂದ್ಕೊಂಡ್ರಂತ 10 ವರ್ಷ ನರಕ ಜೀವನ ಆಯ್ತಲ್ಲ, ನನ್ನ ಪ್ರಾಣ ಹೋಗಲಿ, ಈ 4 ತಾಸು ನಾನು ಕಣ್ಣು ಬಿಡ್ದಂಗೆ ಮಾಡಬೇಕಂತ 44 ತಾಸು ಮಾಡಿದರೆ ಕಾಯಿಲೆ ಹೋಗ್ಬಿಡ್ತು. ಹೇಗೋಯ್ತು? ಹಠ. 10 ವರ್ಷದ ಕಾಯಿಲೆ ಜೀವನ ನರಕ ಏನಾಯಿತು? ಸ್ವರ್ಗ ಆಯಿತು. ಹೇಗಾಯಿತು? ಆ ಹಠ. ಕಾಯಿಲೆ ಹೋಗ್ಲಿಕ್ಕೆ ಅಲ್ಲ, ಒಳಗೆ ಎಷ್ಟು ಜ್ಞಾನವಿದೆ. ಆ ಕಳ್ಳ ವಾಲ್ಮೀಕಿ ಮಹರ್ಷಿ ಒಳಗೆ ಅಷ್ಟು ಜ್ಞಾನವಿದ್ದರೆ ನಮ್ಮೊಳಗಿಲ್ವ ಜ್ಞಾನ? ಹೋಗ್ಬಾರ್ದ ಒಳಗೆ? ಮಾಡಬಾರ್ದ ಧ್ಯಾನ ಹೆಚ್ಚಿಗೆ? ಎಷ್ಟು ಮಾಡಿದರೆ
ಅಷ್ಟು ನಮಗೆ ಲಾಭ. ಫಸ್ಟ್ ಥಿಂಗ್ ಏನಂದರೆ ರೆಗ್ಯುಲರ್ ಮೆಡಿಟೇಷನ್. ಒಂದು ದಿನನೂ ಬಿಡದಂಗೆ ಧ್ಯಾನ ಮಾಡಬೇಕು. ಯಾಕೆ ಒಂದು ದಿನನೂ ಬಿಡದಂಗೆ ಯಾಕೆ ಧ್ಯಾನ ಮಾಡಬೇಕಂದ್ರೆ, ಈ ಧ್ಯಾನ ಯಾರ ಕೆಲಸ? ಶಿವನ ಕೆಲಸ, ಭಗವಂತನ ಕೆಲಸ ಧ್ಯಾನ. ನೀವೆಲ್ಲರೂ ಏನು ಅನ್ಕೊತಾ ಇದ್ರಿ? ಪೂಜೆ ಮಾಡುವುದು ಭಗವಂತನ ಕೆಲಸ, ಧ್ಯಾನ ಮಾಡುವುದು ಆರೋಗ್ಯದ ಕೆಲಸ. ಭಗವಂತನ ಕೆಲಸ ಪೂಜೆ ಅಲ್ಲ, ಅದು ಸಂಪ್ರದಾಯ. ಪೂಜಾ, ಸ್ತೋತ್ರ, ಜಪ, ಯಜ್ಞ, ಯಾಗ ಇದೆಲ್ಲ ಭಗವಂತನ ಕೆಲಸ ಅಲ್ರಿ, ಸಂಪ್ರದಾಯ. ಏನು ಭಗವಂತನ ಕೆಲಸ ಅಂದರೆ, ದೇಹ ಕೆಲಸ ಮಾಡಬಾರ್ದು, ಮನಸ್ಸು ಕೆಲಸ ಮಾಡಬಾರ್ದು, ಬುದ್ಧಿ ಕೆಲಸ ಮಾಡಬಾರ್ದು. ಆತ್ಮದ ಕೆಲಸ ಧ್ಯಾನ ಮಾಡುವುದೇ ಭಗವಂತನ ಕೆಲಸ. ಇದೇ ಶಿವನ ಕೆಲಸ, ಇದೇ ರಾಮನ ಕೆಲಸ, ಇದೇ ಬ್ರಹ್ಮನ ಕೆಲಸ. ಆದರೆ ನೀವು ಮಾಡಲ್ಲ, ರೆಗ್ಯುಲರ್ ಮಾಡಲ್ಲ, ರಜೆ ಕೊಡ್ತೀರಿ. ಶಿವನ ಕೆಲಸಕ್ಕೆ ರಜೆ ಕೊಡ್ತೀರಿ. ಮಾನವನ ಕೆಲಸ ಏನು ಗೊತ್ತಿಲ್ವಾ? ಬಿಸಿಬೇಳೆಬಾತ್ ತಿನ್ನೋದು, ಹೋಳಿಗೆ ತಿನ್ನೋದು, ಸೀರಿಯಲ್ ನೋಡೋದು, ಬಾತಕಾನಿ ಹೊಡೆಯೋದು, ಇದು ಮಾನವನ ಕೆಲಸ. ಬಿಡ್ತೀರ ಒಂದಪ್ಪತ್ತು, ಒಂದು ದಿನ ಬಿಡಲ್ರಿ, ಬಿಡಲ್ಲ. ಎಲ್ಲ ಬೇಕು. ಈ ಕೆಲಸ ನಾವು ಮಾಡಲ್ಲ, ದೇವರ ಕೆಲಸ. ದೇವರೇನು ಎಲ್ಲ ಕೊಡಬೇಕು, ಕೊಡ್ತಾರ? ನಾವು ಈ ದೇವರನ್ನೆಷ್ಟು ಚೆನ್ನಾಗಿ ನೋಡ್ಕೊತೀವೋ, ಈ ದೇವರು ನಮ್ಮನ್ನಷ್ಟು ಚೆನ್ನಾಗಿ ನೋಡ್ಕೊತಾರೆ. ನಾನು ಬಿಸ್ನೆಸ್ ಬಿಟ್ಟಿದಾಗ ನಮ್ಮ ಮನೆಯವರು ಎಲ್ಲರಿಗೂ ಭಯ ಆಯಿತು. ಹೇಗೆ ಜೀವನ ಮಾಡ್ತಾನೋ ಏನು, ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಪ್ರಾಪರ್ಟಿ ಎಲ್ಲ ಮಾರಿಬಿಟ್ಟೆ, ಬಿಸ್ನೆಸ್ ಬಿಟ್ಟುಬಿಟ್ಟೆ. ಯಾರನ್ನ ನಂಬಿದೆ ನಾನು? ಈ ಭಗವಂತನ ನಂಬಿದೆ. ನನ್ನ ಜೀವನದಲ್ಲಿ ಏನು ಬೇಕೋ ಅದೆಲ್ಲ ನನಗೆ ಬಂತು. ನನ್ನ ಜೀವನ ಸ್ವರ್ಗ ಆಯಿತು. ನಂದು 24 ಕೆಲಸ, ನಂದು ಇದೇ ಡ್ಯೂಟಿ. ನನ್ನ ಫೋನ್ ಬಂದ್ರೇನು ಮೆಡಿಟೇಟರ್ಸೇ, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಯಾರು ನನಗೆ ಫೋನ್ ಮಾಡಲ್ಲ. ನನಗೇನನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಗೊತ್ತಾಗಬೇಕು, ನನ್ನ ಹೆಂಡತಿನಿಂದ ನನಗೆ ಮೆಸೇಜ್ ಬರಬೇಕು. ನನಗಿಷ್ಟ ಇಲ್ಲ ಅದು ಕೇಳಿಸ್ಕೊಳ್ಳೋದು, ಆ ಮಾತಾಡೋದು ಇಷ್ಟ ಇಲ್ಲ. ನನಗೆ ಗೊತ್ತಾಯಿತು ಏನು ಹೋಗುತ್ತೆ, ಏನು ನಾವು ಮಾಡಬೇಕು ಅಂತ. ಹೌದಲ್ರಿ? ರೆಗ್ಯುಲರ್ ಮೆಡಿಟೇಷನ್ ಮಾಡಬೇಕಂದ್ರೆ ಏನು ಮಾಡಬೇಕು? ದಿನಾಲಿ ಮಲ್ಕೊಳ್ಳೋಕ್ಕೆ ಮುಂಚೆ ರೆಗ್ಯುಲರ್ ಡೆಫಿನೆಟ್ಲಿ ಧ್ಯಾನ ಮಾಡಬೇಕು. ಗಾಢ ನಿದ್ದೆ ಬರೋವರೆಗೆ ಧ್ಯಾನ ಮಾಡಿರಿ. ಆ ನಿದ್ದೆ ಏನಾಗುತ್ತೆ? ಯೋಗ ನಿದ್ದೆ ಆಗುತ್ತೆ. ಅದ್ಭುತವಾದ ಕನಸುಗಳು ಬರ್ತಾವ, ಹಿಂದಿನ ಜನ್ಮಗಳು ಕಾಣಿಸ್ತಾವ, ಮೇಲೆ ಲೋಕದಗಳು ದರ್ಶನವಾಗುತ್ತೆ, ಋಷಿಗಳು ದೇವತೆಗಳು ದರ್ಶನವಾಗುತ್ತೆ. ನಾವು ಯಾವ ಸ್ಥಿತಿಯಲ್ಲಿ ಮಲ್ಕೊತೀವೋ ಅಂಥ ಕನಸುಗಳು ಬರ್ತಾವ. ನಿದ್ದೆ ಬರಲಿಲ್ಲ ಅಂದರೆ ನೀವೇನು ಮಾಡ್ತೀರಿ? ಹೊರಲಾಡಿ ಮಲ್ಕೊತೀರಿ. ಅದು ರೋಗ ನಿದ್ದೆ. ಯೋಗ ನಿದ್ದೆ ಮಾಡಬೇಕಾ, ರೋಗ ನಿದ್ದೆ ಮಾಡಬೇಕಾ? ಎಲ್ಲರೂ ರೋಗ ನಿದ್ದೆ ಮಾಡ್ತಾಯಿದ್ದಾರೆ, ಯೋಗ ನಿದ್ದೆ ಮಾಡ್ತಾ ಇಲ್ಲ. ನಿದ್ದೆ ಬರಲಿಲ್ಲ, ಧ್ಯಾನ ಮಾಡಿರಿ, ಸ್ವಾಧ್ಯಾಯ ಮಾಡಿರಿ, ಸಂಗೀತ ಕೇಳಿಸ್ಕೊಳ್ರಿ, ಜ್ಞಾನ ಕೇಳಿಸ್ಕೊಳ್ರಿ. ಕಣ್ಮುಚ್ಕೊಂಡೆ ಆ ವೈಬ್ರೇಷನ್ಗೆ ಮನಸ್ಸು ಶಾಂತವಾಗಿ ಅದ್ಭುತವಾಗಿ ಮಲ್ಕೋಬೋದು. ಯೋಗ ನಿದ್ದೆ ಮಾಡ್ಬೋದಲ್ಲ? ನೀವು ಮದುವೆಗೆ ಹೋಗ್ತೀರಿ, ಎಲ್ಲರೂ ಏನು ಮಾಡ್ತಾರೆ? ಬಕ್ವಾಸ್, ಬಾತಕಾನಿ. ನೀವು ಮಾಡ್ಬೋದಲ್ಲ? ಮಾಡಲ್ಲ. ಅವ್ರು ಏನು ಅನ್ಕೊತಾರೋ, ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಾಚಿಗೆ. ಭಗವಂತನ ಕೆಲಸ ಮಾಡೋಕ್ಕೆ ನಾಚಿಗೆ ಬೇಕಾ? ಮಾಡಬಾರ್ದ? ಅದಕ್ಕೆ ಹಂಸದ ಜೀವನ ಮಾಡಬೇಕು ಅಂತಾರೆ. ಹಂಸ ಏನು ಮಾಡುತ್ತೆ? ಹಾಲು ತಗೊಳ್ಳುತ್ತೆ, ನೀರು ಬಿಡಿಯುತ್ತೆ. ನಾವು ಯಾರ ಹತ್ರ ಏನು ಕಲ್ತ್ಕೋಬೇಕು ಅದು ನಾವು ಕಲ್ತ್ಕೋಬೇಕು. ಅದು ಹಂಸದ ಜೀವನ. ಮುಸ್ಲಿಮ್ಸ್ ಇದ್ದಾರೆ, ಅವ್ರ ಹತ್ರ ಏನು ಕಲ್ತ್ಕೋಬೇಕು ನಾವು? ನಮಾಜ್. ಒಂದು ಸಾರಿ ನಮಾಜ್ ಸ್ಟಾರ್ಟ್ ಮಾಡಿದರೆ ಅವರು ಪ್ರಾಣ ಹೋಗೋವರೆಗೆ ದಿನಾಲಿ 5 ಸಾರ್ತಿ, ಅದು ಪ್ಲ್ಯಾಟ್ಫಾರ್ಮ, ಬಸ್ ಸ್ಟ್ಯಾಂಡ, ಟ್ರೈನ, ಅವ್ರಿಗೇನು ನಾಚಿಗಿಲ್ರಿ. ವಜ್ರಾಸನಲ್ಲಿ ಕೂತ್ಕೊಂಡು ಅವ್ರು ನಮಾಜ್ ಮಾಡ್ತಾರೆ. ಅದು ಅವ್ರಿಗೆ ದೇವರ ಕೆಲಸ, ನಮಗೆ ಧ್ಯಾನ
ದೇವರ ಕೆಲಸ. ಎಂಥ ಒಳ್ಳೇದಿರಲಿಲ್ಲ ಅವ್ರ ಹತ್ರ ಕಲ್ತ್ಕೊಳ್ಳೋದು. ಆ ಹಾಲು ತಗೋಬಾರ್ದೇನೋ? ನಾವು 5 ಸಾರ್ತಿ ಯಾಕೆ ಧ್ಯಾನ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಮಲ್ಕೊಳ್ಳೋಕ್ಕೆ ಮುಂಚೆ ಧ್ಯಾನ, ಎದ್ದೊಳ್ತಿರಲ್ಲ ಹಾಗೆ ಕೂತ್ಕೊಳ್ಳ್ರಿ ಹಾಸಿಗೆ ಮೇಲೆ. ನಮಗೇನು ನಿಯಮ ಇಲ್ಲ ಹಾಸಿಗೆ ಮೇಲೆ ಧ್ಯಾನ ಮಾಡಬಾರ್ದು, ಅಲ್ಲಿ ಮಾಡಬಾರ್ದು ಅಂತ. ಅಟ್ ಎನಿ ಪ್ಲೇಸ್ ಮೆಡಿಟೇಷನ್. ಒಂದು 20 ನಿಮಿಷನೂ ನೀವು ಪ್ಲ್ಯಾನ್ ಮಾಡಿಕೊಂಡು ಅಲಾರಮ್ ಇಟ್ಕೊಂಡು ನಿಮ್ಮ ಡ್ಯೂಟಿಗೆ ಧ್ಯಾನ ಮಾಡಿ ಕಣ್ಣು ಬಿಡ್ರಿ. ದ ಡೇ ಸ್ಟಾರ್ಟ್ಸ್ ವಿತ್ ಮೆಡಿಟೇಷನ್, ದ ಡೇ ಎಂಡ್ಸ್ ವಿತ್ ಮೆಡಿಟೇಷನ್. ದಿವ್ಯ ಶಕ್ತಿದಿಂದ ದಿನ ಮೊದಲಾಗುತ್ತೆ, ದಿವ್ಯ ಶಕ್ತಿದಿಂದ ದಿನ ಕೊನೆ ಆಗುತ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.